ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ. ಒಂದ್ಸಲ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ವಾ? ಕೂಸ್ ಹೊಡಿಬೇಡಿ ಅಂದ್ರೆ ಹೊಡಿಬೇಡಿ. ಅವ್ರ ಜೊತೆಗೆ ಸೇರ್ಕೊಂಡು ನೀನು ವಾಚ್ಯ ಮೊದ್ಲು ನಿನಗ್ ಬುದ್ಧಿ ಕಲಿಸ್ತೀನಿ. ಆ ರಾಮ 14 ವರ್ಷ ವನವಾಸ ಅನುಭವಿಸೋನೆ, ನೀನು 14 ದಿನ ವನವಾಸ ಅನುಭವಿಸ್ಬೇಕು. ಈಗಿಂದೀಗಲೇ ಅಟ್ಟಿ ಬಿಟ್ಟು ಒಯ್ತಾ ಇರೋ. ನಿನ್ನೆ ನಂಬ್ಕೊಂಬಂದಿನಿ, ನಡ್ನೀರು ಕೈ ಬಿಡ್ಬೇಡಿ. ಅಮಾಯಕ ಹೆಣ್ಣಿನ ಮೇಲೆ ಕೈ ಮಾಡಿದ್ದು ತಪ್ಪಲ್ವಾ? ಆ ತಪ್ಪಿಗೆ ಶಿಕ್ಷೆ ಕಮ್ಮಿನೇ. ಆದ್ರೆ ನಿಮ್ಮಿಂದ ದೂರ ಇದ್ರೆ ಪುಟ್ಟಕ ನೆಮ್ಮದಿಯಲ್ಲಿ ಇರುವುದಿಲ್ಲ. ಅದಕ್ಕೆ ನಿಮಗೆ ಇರ್ಲಿಕ್ಕೆ ಜಾಗೆ ನಾನು ಕೊಡ್ತೇನೆ. ಅಡ ಕಲ್ಟಿವೇಟ್ರು, ಈ ಜನ್ಮದಲ್ಲಿ ನಿನ್ನ ಋಣ ತೀರ್ಸಕ್ಕಾಗಲ್ಲ ಬುಡ್ಡ. ಈ ಜನ್ಮದಲ್ಲಿ ಅಲ್ಲ, ಯಾವ ಜನ್ಮದಲ್ಲೂ ನಿಮಗೆ ತೀರಿಸಲಿಕ್ಕೆ ಆಗುದಿಲ್ಲ. ಅದು ಬುಡ್ಡ, ನಾ ತೀರ್ಸಿದ್ರೆ ನಿಂಗೆ ಗೊತ್ತಾಗಲ್ಲ. ಯಾಕಂದ್ರೆ ಎಲ್ಲ ಜನ್ಮದಲ್ಲೂ ನೀನು ಅರೆ ಹುಚ್ಚನಾಗಿರ್ತದೆ. ಐ ಲೈಕ್ ಇಟ್. ಊಟ ಕೊಟ್ಟು ಊಟ ಹೊಡಿಸ್ಕೊಡೋದಂದ್ರೆ ಇದೆ ಅಪ್ಪ. ಕಲ್ಟಿವೇಟ್ರು ಸುಮ್ಮನೆ ಆಟಗುಳಿ ಮಾಡಿದ್ರು ಕೂಡ. ಮತ್ತೆ ನಾನೆಂತ ಸೀರಿಯಸ್ ಆಗಿ ಹೇಳಿದೆ ಅಂತ ನೆನ್ಸಿದ್ದೀರಾ? ನಾನು ಕೂಡ ಕಾಮಿಡಿ ಮಾಡಿದಪ್ಪ. ಅಡ ಕಲ್ಟಿವೇಟ್ರು, ಇವತ್ತು ನನಗೆ ನೀನು ಯಾರು ಬೇಕಾದ್ರೂ ಹೇಳ, ನಾ ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂದ್ರೆ ಅಷ್ಟವನಿಗೆ ಒಂದು ತನ್ನ ಕೊಟ್ಟು ಆಶ್ರಯ ಕೊಟ್ಟಿದೆ ಅಲ್ಲ, ಅದಕ್ಕೆ. ಇದರಲ್ಲಿ ಎಂತ ಉಂಟು ಮರ್ರೆ ಅಜ್ಜಿ ಶುಂಠಿ. ನೀವು ಶ್ರೀರಾಮಚಂದ್ರ, ನಾನು ನಿಮಗೆ ಆಂಜನೇಯ ಇದ್ದಾಗೆ. ನಿಮಗೋಸ್ಕರ ಅಲ್ಲದಿದ್ರು ನಮ್ಮ ಸೀತಾ ಮಾತೆಗೋಸ್ಕರವಾದರೂ ನಾನು ನಿಮ್ಮ ಸೇವೆ ಮಾಡಿಯೇ ಮಾಡ್ತೇನೆ. ಆಯ್ತಪ್ಪ ಆಂಜನೇಯ, ಈ ನಿನ್ನ ಶ್ರೀರಾಮ ಪವಡಿಸುವುದೆಲ್ಲಿ? ತಗೊಳ್ಳಿ, ನಿಮಗೋಸ್ಕರ ಅಲ್ಲಿ ಹಾಸಿಗೆ ರೆಡಿಯಾಗಿದೆ, ಹೋಗಿ ಪಟ್ಕೊಳ್ಳಿ. ಅನ್ನದಾತೋ ಸುಖೀ ಭವ. ಅಡ ಕಲ್ಟಿವೇಟ್ರು, ಎಲ್ಲ ಹಾಸ್ಗಲ್ಲು ಹೊತ್ತಿರೋದು ನೋಡಿನಿ, ನಾರದ್ ನೋಡಿನಿ. ನಿನ್ನ ಹಾಸ್ಗಲ್ಲೇನ ಮುಳ್ಳದ. ಮಾಸ್ಟ್ರೆ, ನಾನು ಎಂತ ಮಾಡಿದ್ರು ಡಿಫ್ರೆಂಟ್ ಆಗಿ ಇರ್ತದೆ. ಈ ಹತ್ತಿ ಮೇಲೆ ಮಲಗುವುದಿಲ್ಲ ಕಾಮನ್, ಅದೇ ಮುಳ್ಳಿನ ಮೇಲೆ ಮಲಗಿದ್ರೆ ಅದೊಂದೊಮ್ಮೆ ಡಿಫ್ರೆಂಟ್ ಸಾಫ್ಟ್ ಸಿಗ್ತದೆ. ಅದಕ್ಕೆಲ್ವ ನಾನು ಅದರ ಮೇಲೆ ಮಲಗುದು. ಈಗ ನೀವು ನನ್ನ ಅತಿಥಿ, ಸೊ ನೀವು ಅದರಲ್ಲೇ ಮಲಗಬೇಕು. ಹಲೋ ಮಧುರವ್ರೆ, ಗುಡ್ ಮಾರ್ನಿಂಗ್. ಪುಟ್ಮಲ್ಲಿ ಅವರೇ, ಅದು ಗುಡ್ ಡೇ ಮಾರ್ನಿಂಗ್ ಅಲ್ಲ, ಗುಡ್ ಮಾರ್ನಿಂಗ್. ಹಿಡಿದ್ರಿ ಚಾಡ. ಏನು ನಂಗೆ ಫೋನ್ ಮಾಡ್ಬಿಟ್ಟಿದ್ದೀರಾ? ಮನೆಗೆ ಬರ್ಬೋದಿತ್ತಲ್ಲ. ನಿಮ್ಮ ಮಟ್ಟಿಗೆ ಬರವು ಅನ್ಕೊಂಡಿ ಅನ್ನಿ, ಆದ್ರೆ ನಮ್ಮ ಮಟ್ಟಿಲಿ ನಮ್ಮ ಅತ್ತೆವ ಅವರಲ್ಲ, ಅದಕ್ಕೆ ಬರ್ನಿಲ್ಲ. ಸರಿ, ಹಾಗಾದ್ರೆ ನಾನೇ ನಿಮ್ಮ ಮನೆಗೆ ಬರ್ತೀನಿ, ಅಲ್ಲೇ ಕುತ್ಕೊಂಡು ಮಾತಾಡೋಣ. ಬೇಡ ಬೇಡ, ಈಗ ನೀವು ನಮ್ಮ ಮಟ್ಟಿಗೆ ಬಂದ್ರೂ ತೊಂದರೆ ಆಯ್ತದೆ ಅನ್ನಿ. ಫೋನಲ್ಲೇ ವಿಷಯ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸರಿ, ಅದೇನು ಅಂತ ಹೇಳಿ. ಮಧುರವ್ರೆ, ನಮ್ಮ ಬಾಬಣ್ಣ ಏನಾದ್ರು ನಿಮ್ಮ ಮಟ್ಟಿಗೆ ಬಂದವ್ರ? ನೆನ್ನೆಯಿಂದ ಅವ್ರು ನೋಡ್ದೆ, ನಂಗೆ ಊಟನೂ ಸೇರ್ತಾ ಇಲ್ಲ, ನಿದ್ದೆನೂ ಬರ್ತಾ ಇಲ್ಲ. ಅದಕ್ಕೆ ನಿಮ್ಮ ಮಟ್ಟಿಲಿದ್ರೆ ಮಾತಾಡೋ ಅಂತ ಫೋನ್ ಮಾಡ್ದೆ. ಪುಟ್ಮಲ್ಲಿ ಅವರೇ, ನೀವು ಎಷ್ಟು ಇನ್ನೋಸೆಂಟ್ ಅಂತ ನಿಮ್ಮ ಮಾತಲ್ಲೇ ಗೊತ್ತಾಗುತ್ತೆ. ಗೌಡ್ರು ನಿಮಗೆ ಹೊಡೆದ್ರು ಅವ್ರ ಬಗ್ಗೆ ಇಷ್ಟೊಂದು ಕೇರ್ ಮಾಡ್ತಿರಲ್ಲ. ನಿಮ್ಮ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಗೌಡ್ರ ಜೊತೆಗೆ ಜೈಲ್ ಪಾಲಾಗಿರೋರು. ಮಾಯ್ಕರ ಏನಿದು ಅಪ್ಪಸ್ವರ? ನನ್ನ ಕನ್ಸಲ್ಲೂ ನಮ್ಮ ಬಾಬಣ್ಣನಿಗೆ ಕೆಟ್ಟದ ಪಾಯಿಸಲ್ಲ ಅನ್ನಿ. ನಮ್ಮ ಬಾಬಣ್ಣ ಏನಾದ್ರು ನಿಮ್ಮ ಮಟ್ಟಿಲ್ಲ ಅವರ? ಇಲ್ಲ ಪುಟ್ಮಲ್ಲಿ ಅವರೇ, ನಿಮ್ಮ ಅತ್ತೆನೇ ಅವ್ರನ್ನ ಮನೆಯಿಂದ ಆಚೆ ಹಾಕಿದ್ಮೇಲೆ ನಮ್ಮನೇಲಿ ಇರಿಸ್ಕೊಳ್ಳೋದು ತಪ್ಪು ಅನ್ನಿಸ್ತು. ಅದಕ್ಕೆ ಅವ್ರನ್ನ ಮನೆಗೆ ಸೇರಿಸಲ್ಲ. ನಂಜನಗೂಡು ನಂಜುಂಡೇಶ್ವರ, ಈಗ ಏನಪ್ಪ ಮಾಡೋದು? ನಮ್ಮ ಬಾಬಣ್ಣ ಎಲ್ಗೋದ್ರು, ಏನ್ ಮಾಡ್ತಾ ಇದ್ದಾರೋ? ರಾತ್ರಿ ಊಟ ಮಾಡಿದ್ರು, ನಿದ್ದೆ ಮಾಡಿದ್ರು, ಒಂದು ಗೊತ್ತಾಯ್ತಾ ಇಲ್ಲ. ಪುಟ್ಮಲ್ಲಿ ಅವರೇ, ನೀವು ಅಷ್ಟೊಂದು ಯೋಚನೆ ಮಾಡ್ಬಿಡಿ. ಗೌಡ್ರು ಎಲ್ಗೂ ಹೋಗಿಲ್ಲ, ರಾಖಿ ಮನೇಲಿ ಇದ್ದಾರೆ ಅಂತ ಜಾನಿ ಹೇಳ್ತಿದ್ರು. ನೀವು ಆರಾಮಾಗಿರಿ. ನಮ್ಮ ಬಾಬಣ್ಣ ರಾಕಿರೈ ಹೊರಟಿದ್ದಾರ? ಒಳ್ಳೇದೇ ಆಯ್ತು ಬಿಡಿ. ನಮ್ಮ ಬಾಬಣ್ಣ ಕೋಪದಲ್ಲಿ ಕೆರೆನೋ ಬಾವಿನೋ ನೋಡ್ಕೊಬಿಟ್ರು ಅಂತ ಭಯ ಆಗ್ಬಿಟ್ಟಿತ್ತು ಅನ್ನಿ. ಹಾಗೆಲ್ಲ ಏನು ಆಗಲ್ಲ ಪುಟ್ಮಲ್ಲಿ ಅವರೇ, ಅವ್ರೇನು ಮಾಡ್ಕೊಳಲ್ಲ, ಬೇರೆಯವ್ರಿಗೆ ಏನಾದ್ರು ಮಾಡ್ತಾರೆ. ಮಧುರವ್ರೆ, ಹಂಗೆಲ್ಲ ಹೇಳ್ಬೇಡಿ. ನಮ್ಮ ಬಾಬಣ್ಣ ಸಾನೆ ಒಳ್ಳೆಯವರು. ಅವ್ರ ಒಳ್ಳೆತನ ನಿಮ್ಗೆ ಇರ್ಲಿ. ಪುಟ್ಮಲ್ಲಿ ಅವರೇ, ನಂಗೆ ಸ್ವಲ್ಪ ಕೆಲಸ ಇದೆ, ಆಮೇಲೆ ಫೋನ್ ಮಾಡ್ತೀನಿ. ಮಧುರವ್ರೆ, ಮಧುರವ್ರೆ, ಅತ್ತಿವ, ಅದು ಅದು ನಾನು ಎಲ್ಲ ಕೇಳಿಸ್ಕೊಂಡಿ. ನಾನು ಎಷ್ಟೇ ಹೇಳಿದ್ರು ನೀನು ಆ ದನಕಾಯನ ಬಗ್ಗೆನೇ ಯೋಚನೆ ಮಾಡ್ತಾ ಇದೆಯಲ್ಲ. ಅವನು ಬುದ್ಧಿ ಬರ್ತದೋ ಇಲ್ಲೋ ನನಗೆ ಗೊತ್ತಿಲ್ಲ, ಆದ್ರೆ ನಿನಗೆ ಬುದ್ಧಿ ಬರಲ್ಲ. ಭೂಮಿ ಮೇಲೆ ಇಂಥ ಜನನೂ ಇರ್ತಾರ? ಬೈ ಚಾನ್ಸ್ ಜಾನಿ ಏನಾದ್ರು ಹೀಗೆ ಮಾಡಿದಿದ್ರೆ ಕಥನ ಬೇರೆ ಆಗ್ತಿತ್ತು. ಏನ್ ಡಾರ್ಲಿಂಗ್, ಬೆಳಗ್ಗೆ ನನ್ನ ನೆನ್ಪು ಮಾಡ್ಕೋತಾ ಇದ್ಯಾ? ಏನು ಅಂತ ಕೇಳ್ಬೋದಾ? ಪುಟ್ಮಲ್ಲಿ ಅವ್ರು ಫೋನ್ ಮಾಡಿದ್ರು. ಅವ್ರು ಫೋನ್ ಮಾಡಿದ್ರಾ? ನನ್ನನ್ನು ಕೇಳಿದ್ರಾ? ನಾನು ಕರೆದಿದ್ರೆ ನಾನು ಬಂದು ಮಾತಾಡ್ತಿದ್ನಪ್ಪ. ಪಾಪ ಗೌಡ್ರು ಬೇರೆ ಮನೇಲಿಲ್ಲ, ಎಷ್ಟು ಕಷ್ಟ ಅನುಭವಿಸ್ತಿದಾರೋ ಏನ್ ಕತೆನೋ.
ಅವ್ರು ಬರೀ ಫೋನ್ ಮಾಡಿದ್ರು ಅಂತ ಹೇಳಿದ್ದಕ್ಕೆ ಇಷ್ಟೆಲ್ಲ ಮಾತಾಡ್ತಿದ್ರಲ್ಲ, ಇನ್ನೇನಾದ್ರೂ ಅವ್ರ ಮನೆಗ್ ಬಂದಿದ್ರು ಅಂತ ಹೇಳಿದಿದ್ರೆ ಇನ್ನೇನೇನ್ ಹೇಳ್ತಿದ್ರು. ಯಾವಾಗ್ಲೂ ಹೀಗೆ ಮಾತಾಡ್ತೀಯ ನೋಡು. ಪಾಪ ಒಬ್ರೆ ಒಂಟಿ ಆಗಿದ್ದಾರೆ, ಇಂಥ ಟೈಮಲ್ಲಿ ನಾವೇ ತಾನೇ ಅವ್ರ ಧೈರ್ಯ ತುಂಬಬೇಕು. ನೀವ್ ಅಷ್ಟೊಂದೆಲ್ಲ ಯೋಚನೆ ಮಾಡೋದ್ ಬೇಕಾಗಿಲ್ಲ. ಅವ್ರ ಜೊತೆ ಅವ್ರ ಅತ್ತೆ ಇದಾರೆ. ಅವ್ರ ಅತ್ತೆ ಇದ್ರೆ ನಾನಿದ್ದಂಗ ಆಗುತ್ತಾ? ನಾವಿದ್ದಂಗ ಆಗುತ್ತಾ? ನೀನೇ ಹೇಳ್ತಿದ್ಯಲ್ಲ, ಅತ್ತೆನೆ ಹೊರತು ಅಮ್ಮ ಆಗಕ್ಕಾಗಲ್ಲ ಅಂತ. ನಿಮ್ಗೆ ಅವ್ರ ಬಗ್ಗೆ ಅಷ್ಟೊಂದ್ ಕಾಳಜಿ ಇದ್ರೆ ಅವ್ರಿಗೆ ಗೌಡ್ರನ್ನ ನೋಡ್ಬೇಕಂತೆ, ಹೋಗ್ತಾ ತೋರಿಸ್ಕೊಂಬನ್ನಿ. ನಾನು ಪುಟ್ಟಮಲ್ಲಿ ಅವ್ರಿಗೆ ಗೌಡ್ರನ್ ತೋರ್ಸದ? ನೋ ಚಾನ್ಸ್. ನಿಮ್ ಕಣ್ಣಿಗೆ ಅವ್ರು ಕೆಟ್ಟವ್ರಾಗಿರ್ಬೋದು, ಆದ್ರೆ ಪುಟ್ಮಲ್ಲಿ ಅವ್ರ ಕಣ್ಣಿಗೆ ಅವ್ರ ದೇವ್ರು. ಅವರು ದೇವ್ರಲ್ಲ ದೆವ್ವ ಅನ್ನೋದನ್ನ ನಾನು ಪ್ರೂವ್ ಮಾಡಿ ತೋರಿಸ್ತೀನಿ. ಯಾರ ಮಧ್ಯ ಬೇಕಿದ್ರು ಹೋಗ್ಬಿಟ್ಟು ಗೆಲ್ಬೋದು, ಆದ್ರೆ ಗಂಡ ಹೆಂಡತಿ ಜಗಳದ ಮಧ್ಯೆ ಹೋಗಿ ಗೆಲ್ಲಕ್ಕಾಗಲ್ಲ. ಅದ್ರಲ್ಲೂ ಪುಟ್ಮಲ್ಲಿ ಅವ್ರ ಗೌಡ್ರ ಮಧ್ಯೆ ಹೋದ್ರೆ ನಾವೇ ಕೆಟ್ಟವ್ರಾಗೋದು. ನೀವ್ ಈ ವಿಷಯದಲ್ಲಿ ತಲೆ ಹಾಕ್ಬೇಡಿ. ಬೈ ಚಾನ್ಸ್ ನೀವೇನಾದ್ರೂ ಇಂಟರ್ಫಿಯರ್ ಆಗಿರೋದು ಗೊತ್ತಾದ್ರೆ ಗೌಡ್ರು 14 ದಿನ ವನವಾಸ ಹೋಗಿದ್ದಾರೆ, ನೀವು 14 ವರ್ಷ ಹೋಗ್ಬೇಕಾಗುತ್ತೆ. ಅಡ ಕಲ್ಟಿವೇಟ್ರು, ಐ ಲೈಕ್ ಇಟ್. ನೀವು ಯಾವಾಗ ಬಂದದ್ದು? ನೀನು ಆಕಾಶ ನೋಡ್ತಿದ್ದಲ್ಲ, ಆಗ್ಲೇ ಬಂದಿ. ಅದೇನ್ ನೋಡ್ತಿದ್ದೋಡ? ಇನ್ನೆಂತ ನೋಡುದು ಧೂಪೆ? ಆಕಾಶ. ನಾವೇನ್ ಭೂಮಿ ನೋಡ್ತಾ ಇದ್ದೆ ಅಂತ ಹೇಳಿದ್ನ? ಆಕಾಶದಲ್ಲಿ ಏನ್ ನೋಡ್ತಾ ಇದ್ದೆ? ಆಕಾಶದಲ್ಲಿ ಯಾವ್ದಾದ್ರು ವಿಮಾನ ಬರ್ತದ ಅಂತೇಳಿ ಕಾಯ್ತಾ ಇದ್ದೀನಿ. ಯಾಕೊಡ ಕಲ್ಟಿವೇಟ್ರು, ವಿಮಾನ ಬುಕ್ ಮಾಡಿದ? ಐ ಲೈಕ್ ಇಟ್. ಒಂದೊಂದ್ಸಲ ನೀವು ಕಾಮಿಡಿ ಮಾಡ್ತೀರಪ್ಪ. ನಾನು ವಿಮಾನ ಬುಕ್ ಮಾಡ್ಲಿಲ್ಲ, ಬೇರೆಯವರು ಬುಕ್ ಮಾಡಿರೋ ವಿಮಾನ ಬರ್ತದಂತ ಕಾಯ್ತಾ ಇದ್ದೇನೆ. ಅವ್ರು ಬಂದ್ರೆ ಟಾಟಾ ಮಾಡುವ ಅಂತ. ಇನ್ನೊಂದು 2 ದಿನ ಇವನ್ ಜೊತೆಗಿದ್ರೆ ನಾನು ಮೆಂಟ್ಲಾಗ್ಬಿಡ್ತೀನಿ. ಕಲ್ಟಿವೇಟ್ರು, ನನ್ನ ಬಟ್ಟೆಗಳೇನುಡ? ಅದಾ ಹೋಗ್ಲಿಕ್ಕೆ ಆಗಿದ್ದೇನೆ. ಅಯ್ಯ ದಡ್ ಬಟ್ಟೆತದೆ, ಅದು ಒಗ್ದಿರೋ ಬಟ್ಟೆ ಕೂಡ ಅದಕ್ಕೆ ಒಗ್ಯಾಕ ಹಾಕ್ದೆ. ಪುಣ್ಯಾತ್ಮ, ನೀವು ಬರುವ ಗಡಿಬಿಡಿಯಲ್ಲಿ ಹಳೆ ಬಟ್ಟೆಗಳನ್ನ ಹಾಕೊಂಡು ಬಂದಿದ್ದೀರಂತೇಳಿ ನೆನ್ಸು ನಾನು ಹೋಗ್ಲಿಕ್ಕೆ ಆಗಿದೆ. ಯಾರು ಕೊಟ್ಟಿದೆಯಪ್ಪ? ನನ್ನ 2 ಕೈಗಳಿರುವಾಗ ಬೇರೆಯವ್ರ ಹತ್ರ ಎಂತದಕ್ಕೆ ಕೊಡ್ಬೇಕು? ವಾಷಿಂಗ್ ಮಿಷಿನ್ ಅಲ್ಲಿ ಹಾಕಿದ್ದೇನೆ. ಅಡ, ನಿಮ್ಮ ಮಟ್ಟಿಲ್ ವಾಷಿಂಗ್ ಮಿಷನ್ ನೋಡ್ಲಿಲ್ಲ? ನೋಡ್ಲಿಕ್ಕೆ ಇದ್ರೆ ಅಲ್ವಾ? ಆಗೋಲ್ಲ ಎಲ್ಲಿ? ಕಲ್ಟಿವೇಟ್ರು, ನೀವು ಹುಚ್ಚ ಪುನಃ ಪ್ರೂವ್ ಮಾಡ್ತೀರಲ್ಲ. ಯಾವನಾದ್ರೂ ವಾಟರ್ ಟ್ಯಾಂಕ್ ನ ವಾಷಿಂಗ್ ಮಿಷನ್ ಅಂತಾನ? ಯಾರು ಅನ್ನದಿರುವುದನ್ನಲ್ವೇ ರಾಕಿರ ಎನ್ನುವುದು. ಈಗ ಅದುವೇ ನನ್ನ ಪಾಲಿಗೆ ವಾಷಿಂಗ್ ಮಿಷಿನ್. ನಾನು ಹಾಕಿಕೊಳ್ಳುವ ಬಟ್ಟೆಯನ್ನು ಅದರಲ್ಲಿ ನೆನೆ ಹಾಕಿ 2 ಗಂಟೆಯ ನಂತರ ತೆಗೆದು ಒಣಗಿಸಿ ಅದನ್ನೇ ಹಾಕಿಕೊಳ್ತೇನೆ. ಅಂದ್ರೆ ಈಗ ನನ್ನ ಬಟ್ಟೆಗಳನ್ನೆಲ್ಲ ಅದ್ರೊಳಗೆ ಹಾಕೊಂಡಿದ್ಯಾ? ನನ್ನ ಬಟ್ಟೆಯನ್ನು ಹಾಕಿದ ಮೇಲೆ ನಿಮ್ಮದನ್ನು ಹಾಕದೆ ಇರ್ತೇನೆ ರಿಂಗ್ ಮಾಸ್ಟರ್. ಏನ್ ಗೌಡ್ರೆ, ಬೀದಿಗೆ ಬಂದಿರೋ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಅದಕ್ಕೆ ಹೇಳೋದು, ತ್ರಿಮೂರ್ತಿಗಳನ್ನ ಎದುರಾಕೊಂಡ್ರು ಹೆಂಡ್ತಿನ ಎದುರಾಕಬಾರ್ದು ಅಂತ. ತಾವೇನ್ 5-6 ಮದುವೆ ಮಾಡ್ಕೊಂಡು 8ರಿಂದ ಕಷ್ಟ ಅನುಭವಿಸಿರೋ ತರ ಮಾತಾಡ್ತಾ ಇದಾರಿ. ಎಲ್ಲ ಅನುಭವಿಸಿ ಹೇಳ್ಬೇಕಾಗಿಲ್ಲ ಗೌಡ್ರೆ, ನಿಮ್ಮಂತವ್ರು ನೋಡಿದ್ರೆ ಗೊತ್ತಾಗತ್ತೆ. ಮತ್ತೆ ಯಾಕೆ ಮದುವೆ ಅದಪ್ಪ? ನನ್ನೇ ನೋಡ್ಕೊಂಡಿದ್ದು ಬಿಡು. ನೀವ್ ಹೇಳ್ದಂಗ್ ಮಾಡ್ಬಿಟ್ರೆ ನಾನು ಹುಟ್ಟಿದ್ದೆ ವೇಸ್ಟ್ ಅಲ್ವಾ? ಈಗ ಏನು ಹುಟ್ಟುಬಿಟ್ಟು ಕಡದ್ ಗುಡ್ಡ ಹಾಕ್ಬಿಟ್ಟಿದೆ ನೋಡು. ಈಗ್ಲೂ ನೀವು ಹುಟ್ಟಿರೋದು ವೇಸ್ಟ್. ನಿಮ್ ಜೊತೆ ಮಾತಾಡ್ತೀನಲ್ಲ, ನನಗ್ ಬುದ್ಧಿ ಇಲ್ಲ. ಅದು ಈಗ್ಲಾದ್ರೂ ಅರ್ಥ ಆಯ್ತಲ್ಲ. ನಿಜಲಿಂಗಪ್ಪ, ತಲೆ ತುಂಬಾ ಕೂದ್ಲಿಲ್ಲ ಅಂದ್ರೆ ಬಾಯಿ ತುಂಬಾ ಮಾತಾಡ್ತಾನೆ. ಎಂತ ಗೌಡ್ರೆ, ಎಟ್ಟಿ ಗಂಡ್ ರಾಕಿ ರೈ ಮನೆಗಿದ್ರಿ ಅಂಬ್ರ? ತಾವು ಅಲ್ಲಿಗೆ ಬಂದಾರ್ಯಾ? ಅಲ್ಲಿ ಬಪ್ ನಂಗೇನು ಹುಚ್ಚಿಡ್ದಿತ್ತ? ಇನ್ಸ್ಪೆಕ್ಟ್ರೆ, ನಿಮಗೆ ಎಲ್ಲಿ ಹುಚ್ಚಿಡ್ದದು? ನೀವು ಬ್ಯಾರೆಯವ್ರಿಗೆ ಹುಚ್ಚಿಡಿಸ್ತಿದಾರಿ. ಈ ಮಾತಿಂದಾನೆ ಗೊತ್ತಾಗ್ತ ನಿಮ್ಗೆ ಮಂಡಿ ಸಮ ಇಲ್ಲ ಅಂದಳಿ. ಆ ಪಾಪ ದೇವ್ರಂತ ಪುಟ್ಮಲ್ಲಿ ಅವ್ರ ಮೇಲೆ ಕೈ ಮಾಡ್ರಲ್ಲ, ಅದಕ್ಕೆ ನಿಮ್ಗೆ ಈ ಪರಿಸ್ಥಿತಿ ಬಂದಿಪ್ಪುದು. ಇನ್ಸ್ಪೆಕ್ಟ್ರೆ, ಬಾಯಿಗೆ ಬಂದಂಗೆಲ್ಲ ಮಾತಾಡಬೇಡಿ. ಪಾಪ ನಮ್ಮ ಪುಟ್ಮಲ್ಲಿ ಈಗಲೂ ನನ್ನ ಬಗ್ಗೆ ಯೋಚನೆ ಮಾಡ್ತಾ ಕೂತಿರ್ತಾಳೆ. ಯೋಚನೆ ಮಾಡ್ದೆ ಇನ್ನಂತ ಮಾಡ್ತಾರ ನೀವು ಅವ್ರ ಮಂಡಿನ ನಮ್ನಿ ತಿರ್ಸಿ ಇಟ್ಟಿರಿ. ಅಲ್ಲ ಗೌಡ್ರ, ಒಂದು ವಿಷಯಕ್ಕೆ ಅಂತೆ, ಹೆಂಡತಿ ಮೇಲೆ ಕೈ ಮಾಡುವಷ್ಟು ಧೈರ್ಯ ನಿಮ್ಗೆ ಎಲ್ಲಿಂದ ಬಂತು? ಯಾಕೆ ತಿಳ್ಕೊಂಡು ನೀವು ನಿಮ್ಮ ಹೆಂಡ್ರು ಕೊಡ್ದಾರ್ಯಾ? ಇವರೆಲ್ಲ ಅವ್ರ ಹೆಂಡತಿ ಹೊಡಿತಾರೆ, ಅವರೇ ಇವ್ರಿಗೆ ಬಾರಿಸ್ತಾರೆ. ಜಾನಿ ಅವ್ರೆ, ನನ್ನ ಹೆಂಡತಿ ನಂಗೆ ಹೊಡೆದನ್ನ ನೀವು ಹೇಗಾರು ಕಂಡಿರ್ಯಾ? ಸುಮ್ಮನೆ ಬಾಯ್ ಬಂದಲ್ಲ ಮಾತಾಡಬೇಡಿ ಮರ್ರ. ಇವತ್ತು ರಾತ್ರಿ ಬೀಡನ ಅವ್ರು ಕೊಡದೇ ಇರಿ, ಅವ್ರು ಏನ್ ಮಾಡ್ತಾರೆ ಅನ್ನೋದನ್ನ ಲೈವಲ್ಲಿ ತೋರಿಸ್ತೀನಿ. ಸುಮ್ಮನೆ ನಿಂತ್ಕೊಂಡ್ರೆ ಸರಿ, ಇಲ್ದಿದ್ರೆ ಯಾವ ತರ ಕೇಸಲ್ಲಿ ಫಿಟ್ ಮಾಡಿ ಸ್ಟೇಷನ್ಗೆ ಕರ್ಕೊಂಡೋಗಿ ಮುಖದ ಮೇಲೆ ಹಲ್ಸಿನ ಹಣ್ಣು ಕಡ್ದು ಬರ್ಕ ಹಂಗೆ ಮಾಡ್ತೆ. ನೀವು ಹೇಳಿ ಗೌಡ್ರೆ, ನಿಮ್ಗೆ ಹೆಂಡತಿಗೆ ಹೊಡೋಕೆ ಹ್ಯಾಂಗ್ ಧೈರ್ಯ ಬಂತು? ಅಯ್ಯೋ ಸುಮ್ಮನೆ ಇದ್ದು ಬಿಡಿ ಇನ್ಸ್ಪೆಕ್ಟ್ರೆ, ಆ ವಿಷಯನ ನಾ ಮರಿಬೇಕು ಅನ್ಕತ್ತೀನಿ. ನೀವು ನೋಡ್ರೆ ಪುನಃ ಕೆದಕ್ತಿದಾರಿ. ಅಡ್ಡಿಲ್ಲ ಮರ್ರೆ, ಈಗ ನೆನ್ಪು ಮಾಡ್ಕೊಂಡ ಆಮೇಲೆ ಮರ್ತ್ ಬಿಡಿಯಲ್ಲ. ನನಗೆ ಯಾವ ಧೈರ್ಯನೂ ಇಲ್ಲ. ನನ್ನ ಗ್ರಾಚಾರ ಕೆಟ್ಟಿತ್ತು, ಹೊಡ್ದಿ, ಅದಕ್ಕೆ ಈ ಸ್ಥಿತಿಗೆ ಬಂದ್ಬಿಟ್ಟಿನಿ. ಈಗ ನಿಜ ಒಪ್ಕೊಂಡ್ರಿ ನೋಡಿ, ನೀವು ಮಾಡಿರೋ ತಪ್ಪಿಗೆ ಆ ದೇವ್ರು ಸರಿಯಾದ ಶಿಕ್ಷೆ ಕೊಟ್ಟಿದ್ದಾನೆ. ಓ ಅಣ್ಣಪ್ಪನವ್ರೆ, ಇದು ದೇವ್ರು ಕೊಟ್ಟಿರೋ ಶಿಕ್ಷೆ ಅಲ್ಲ, ಕಲ್ಟಿವೇಟ್ರ್ ಕೊಟ್ಟಿರೋ ಶಿಕ್ಷೆ. ಯಾರಿಂದ ಆದ್ರೇನು ಒಟ್ನಲ್ಲಿ ನೀವು ಈ ಸ್ಥಿತಿಗೆ ಬಂದಿರೋದು ಪುಟ್ಟಮಲ್ಲಿಯವ್ರ ಕಣ್ಣೀರಿನ ಶಾಪದಿಂದ. ಓ ಅಣ್ಣಪ್ಪನವ್ರೆ, ಪುನಃ ಹಂಗೆ ಹೇಳ್ತಾ ಇದಾರೆ, ನಾನ್ ನಿಮ್ಗೆ ಹೊಡಿಬೇಕಾಯ್ತದೆ. ನೋಡಿದ್ರೆ ಇನ್ಸ್ಪೆಕ್ಟ್ರೆ,
ನಿಮ್ ಮುಂದೆನೆ ನನ್ನಂತ ಒಬ್ಬ ಅಮಾಯಕನಿಗೆ ಹೊಡಿತೀನಿ ಅಂತಾರೆ. ಓ ಅಣ್ಣಪ್ಪನವ್ರೆ, ನಿಮ್ಮನ್ನ ಅಮಾಯಕ ಅಂದ್ರೆ ಆ ಪದನೇ ಅರ್ಥ ಕಳ್ಕೊಂಬಿಡ್ತದೆ. ನೀವು ಅಮಾಯಕರಲ್ಲ, ಮನೆ ಆಳ್ರು. ಏ ಗೌಡ್ರೆ, ನನ್ನನ್ನು ಏನ್ ಬೇಕಾದ್ರು ಅನ್ನಿ, ನಮ್ ಬಜರಂಗಿ ಇನ್ಸ್ಪೆಕ್ಟರ್ ಏನಾದ್ರು ಅಂದ್ರೆ ನನಗೆ ಕೆಟ್ಟ ಕೋಪ ಬರುತ್ತೆ. ಜಾನಿ ಅವ್ರೆ, ಅವ್ರು ಬೈದದ್ದು ನನಗಲ್ಲ, ನಿಮಗೆ. ಇನ್ಸ್ಪೆಕ್ಟ್ರೆ, ಬರೀ ಮನೆ ಹಾಳ ಅಂದಿದ್ರೆ ನನ್ನ ಒಬ್ಬನ್ಗಾಗ್ತಿತ್ತು. ಅವ್ರು ಅಂದಿದ್ದು ಮನೆ ಹಾಳ್ರು ಅಂತ ಅಂದ್ಮೇಲೆ ನೀವು ಸೇರ್ಕೊಂಡ್ರಿ ತಾನೆ. ಓ ಅಣ್ಣಪ್ಪನವ್ರೆ, ಈ ತರ ತಂದಿಕ ಬುದ್ಧಿನ ಬಿಟ್ಬಿಡಿ. ಅದಕ್ಕೆ ನೀವು ಇನ್ನೂ ಉದ್ಧಾರ ಆಗಿಲ್ಲ, ಆಗದು ಇಲ್ಲ. ಏನ್ ಗೌಡ್ರೆ, ಅಂಗಡಿಲಿರೋ ಚಡ್ಡಿ ಬನ್ನಿನೆಲ್ಲ ನೀವೇ ಹಾಕೊಂಡ್ಬಿಟ್ಟಿದ್ದೀರಾ? ನಿನ್ಗೇನ್ ಬಾದ್ಯಾ? ನಮ್ಮ ಅಂಗಡಿಲಿರೋದು ಇದೊಂದೇ ಚಡ್ಡಿ ಬನ್ನಿನ, ಇನ್ನು ಶಾನೆ ಅವ ಅಲ್ಲ ಕೂಡ 9 ಮಿಳ್ಳ. ನಾ ಚಡ್ಡಿ ಬನ್ನಿನ ಹಾಕೊಂಡ್ರೆ ನೀನ್ ನೋಡೇ ಇಲ್ವಾ? ಅಲ್ಲ, ಮನೇಲಿ ಹಾಕಿರೋದು ನೋಡಿದ್ದೆ, ಬೀದಿಲಿ ಹಾಕಿರೋದು ನೋಡಿರ್ಲಿಲ್ಲ. ಇನ್ಮೇಲೆ ದಿನ ನೋಡ್ತೀಯ ಬಿಡ ರಾಜು. ಒಳ್ಳೇದಾಯ್ತು ಬಿಡಿ, ಅಂಗಡಿ ಬಗ್ಗೆ ಪಬ್ಲಿಸಿಟಿ ಮಾಡಿ ಮಾಡಿ ಅಂತ ಹೇಳಿ ಸಾಕಾಗೋಯ್ತು. ಈಗ ಇವರೇ ಈ ಅವತಾರದಲ್ಲಿ ಇರೋದ್ರಿಂದ ಒಳ್ಳೆ ಪಬ್ಲಿಸಿಟಿ. ಹಿಂಗೆ ಮಾತಾಡ್ತಾ ಇದ್ರೆ ನಾನ್ ಚಡ್ಡಿ ನವಾರದಲ್ಲಿ ನಿನ್ನ ನ್ಯಾಡ ಹಾಕಿ ಸಾಯಿಸ್ಬಿಡ್ತೀನಿ. ನಡವಾಗ. ಎಲ್ಲಿಗೆ? ನನ್ನೇ ಎಲ್ಲಿಗೆ ಅಂತ ಕೇಳಿಯಾ? ನಟ್ಟ ಅಂಗಡಿಗೆ ಹೋಗೋ. ಮೊದ್ಲೇ ವ್ಯಾಪಾರ ಡಲ್ ಆಗಿ ನಡೀತಾ ಇದೆ, ನೀವೇನಾದ್ರೂ ಈ ಅವತಾರದಲ್ಲಿ ಅಂಗಡಿಗೆ ಬಂದ್ಬಿಟ್ರೆ ರಾವ್ ಮೆಟ್ಕೊಂಡ್ಬಿಡ್ತದೆ. ಅದೇನು ಬೇಡ, ನೀವು ಮನೆಗೆ ಹೋಗಿ ಬೇರೆ ಬಟ್ಟೆ ಹಾಕೊಂಬನ್ನಿ, ನಾನೆಲ್ಲ ಮೇಂಟೈನ್ ಮಾಡ್ತೀನಿ. ನಮ್ಮವ್ವ ಮಾಡಿರೋ ಕೆಲಸದಿಂದ ನಾ ಇನ್ನೂ ಏನೇನು ಅನುಭವಿಸ್ಬೇಕು. ಅದಕ್ಕೆ ಆ ಶ್ರೀರಾಮ ಈ ಕೆಟ್ಟ ಜನಗಳ ಸಾವಾಸ ಬೇಡ ಅಂತ ಕಾಡಿಗೆ ಹೊಂಟೋಗಿದ್ದು. ಆದ್ರೆ ನಾನು ಕಾಡಿಗೆ ಹೋಗೋ ಅಂದ್ರೆ ಕಾಡೆಲ್ಲಿದ್ದದು, ಕಾಡನ್ನೆಲ್ಲ ನಾಶ ಮಾಡಿ ನಾಡು ಮಾಡ್ಕೊಂಬಿಟ್ಟಾರೆ. ಏನ್ ನಿಮ್ಮ ಪ್ರಾಬ್ಲಮ್ ನಮ್ದಲ್ಲ, ನಿಮ್ದು. ನಿಮ್ಮನ್ನ ನೀವು ಯಾವ ಥರದಲ್ಲಿ ಪುಟ್ಟಮಲ್ಲಿ ಅವ್ರು ನೋಡಿದ್ರೆ ಮನ್ಸಿಗೆ ತುಂಬಾ ನೋವು ಮಾಡ್ಕೊಂಡ್ಬಿಡ್ತಾರೆ. ಅವ್ರಿಗೆ ನೋವಾಗದ್ರೆ ನನಗೆ ಸಹಿಸೋಕ್ಕಾಗಲ್ಲ. ತಗೊಳ್ಳಿ, ಒಂದ್ ಜೊತೆ ಹೊಸ ಬಟ್ಟೆ ತಗೊಳ್ಳಿ. ಅಣ್ಣಪ್ಪನೂರು 500 ರೂಪಾಯಿ. ಇದು ಅಣ್ಣಪ್ಪನವ್ರದಲ್ಲ, ಮಧುರ ಅವ್ರದ್ದು. ಹಲೋ ಪುಟ್ಟಕ್ಕ, ನೀವು ನನಗೆ ಫೋನ್ ಮಾಡಿದ್ದಕ್ಕೆ ಥ್ಯಾಂಕ್ಸ್. ಇವತ್ತು ನಾನು ಫೋನ್ ತಗೊಂಡಿದ್ದಕ್ಕೆ ಸಾರ್ಥಕ ಆಯ್ತು. ಫೋನ್ ಮಾಡಿದ ವಿಷಯ ಅಂತ ರಾಕಿರಯ್ಯ ಅವರೇ, ನಿಮ್ಗೆ ರ್ಯಾಂಕ್ಸ್ ಹೇಳವು ಅಂತ ಫೋನ್ ಮಾಡ್ದಿ. ಐ ಲೈಕ್ ಇಟ್. ಅದು ರ್ಯಾಂಕ್ಸ್ ಅಲ್ಲ ಪುಟ್ಟಕ್ಕ, ಥ್ಯಾಂಕ್ಸ್. ಹಿಡಿದ್ರಿ ಚಾಡ. ಅದನ್ನ ಹೇಳಕ್ಕೆ ಫೋನ್ ಮಾಡ್ತೀಯನಿ. ನೀವು ನಮ್ಮ ಬಾಬಣ್ಣನ ನಿಮ್ಮ ಹೊಟ್ಟೆಲಿ ಇಟ್ಕೊಂಡು ಚೆನ್ನಾಗಿ ನೋಡ್ಕೊತಾ ಇದ್ದೀರಲ್ಲ, ಅದಕ್ಕೆ ಥ್ಯಾಂಕ್ಸ್. ಪುಟ್ಟಕ್ಕ, ನಾನು ಹೇಳಿದೆಲ್ಲ, ನೀವು ನನಗೆ ಥ್ಯಾಂಕ್ಸ್ ಹೇಳ್ಬಾರ್ದು. ನಾನು ಯಾರು? ನಿಮ್ಮ ಮಗ ಅಲ್ವಾ? ತಾಯಿ ಆದವ್ರ ಮಗನಿಗೆ ಥ್ಯಾಂಕ್ಸ್ ಹೇಳ್ಬಾರ್ದು. ಮಗನಾದವನು ಅಪ್ಪನವನು ಚೆನ್ನಾಗಿ ನೋಡ್ಕೊಳ್ದವನ ಕರ್ತವ್ಯ. ರಾಕಿರಯ್ಯ ಅವರೇ, ನೀವು ಸಾನೇ ಹೃದಯವಂತರು ಅನ್ನಿ. ಆದರೂ ಪುಟ್ಟಕ್ಕ, ನಿಮ್ಮಂಥ ಒಳ್ಳೆಯವರಿಗೆ ರಿಂಗ್ ಮಾಸ್ಟರ್ ಹೊಡಿಬಾರ್ದಿತ್ತು. ಸತ್ಯ ಹೇಳ್ತೇನೆ, ನಿಮ್ಮ ಮುಖ ನೋಡಿ ಅವರನ್ನು ಬಿಟ್ಟಿದ್ದೇನೆ. ಇಲ್ಲದಿದ್ದರೆ ನನ್ನ ಮನೆಯಲ್ಲಿರುವ ಪ್ರಾಣಿಗಳಿಗೆ ಅವರು ಫುಡ್ ಹಾಕ್ತಿದ್ರು. ಹಂಗೆಲ್ಲ ಹೇಳ್ಬೇಡಿ. ನಮ್ಮ ಬಾಬಣ್ಣ ಸಾನೇ ಒಳ್ಳೆಯವರು. ಯಾಕೋ ಅವ್ರ ಟೈಮ್ ಸರಿ ಇಲ್ಲ, ಅದಕ್ಕೆ ಹಿಂಗೆ ಮಾಡ್ಬಿಟ್ರು. ನೀವು ಯಾವತ್ತಾನೆ ಅವರನ್ನು ಬಿಟ್ಟುಕೊಟ್ಟಿದ್ದೀರಿ ಹೇಳಿ? ಆದ್ರೂ ನಿಜವಾಗಲೂ ಗ್ರೇಟ್ ಪುಟ್ಟಕ್ಕ. ಅಡ ಕಟ್ಟಿಟ್ರು, ಪುಟ್ಮಲ್ಲಿ ಫೋನ್ ಮಾಡಿದಲ್ಲ, ಕೊಟ್ಟ ಮಾತಾಡ್ತೀನಿ. ಆಮೇಲೆ ಪುಟ್ಮಲ್ಲಿ ಪುಟ್ಮಲಿ ಪುಟ್ಮಲಿ, ನಿಂಗೆ ಇನ್ನೂ ನನ್ನ ಮೇಲೆ ಕೋಪ ಹೋಗಿಲ್ವೊಮ್ಮೆ? ಹಂಗೇನು ಇಲ್ಲ ಬಾಬಣ್ಣ, ನನಗೆ ನಿಮ್ಮ ಮೇಲೆ ಕೋಪ ಇಲ್ಲ, ನನಗೆ ನನ್ನ ಮೇಲೆ ಕೋಪ ಅನ್ನಿ. ಹಂಗೆಲ್ಲ ಕೋಪ ಮಾಡ್ಕೊಬೇಡಕಮ್ಮೆ. ಒಂದ್ಸತ ಆಗಿರೋ ಅನಾಹುತಿಂದ ನಾವಿಬ್ರು ದೂರ ಆಗಿರೋ ಸಾಕು. ಇನ್ಮೇಲೆ ಹಿಂಗೆಲ್ಲ ಮಾಡ್ಕೋಬೇಡ. ಬಾಬಣ್ಣ, ನಿಮ್ಗೆ ನನ್ನ ನೆನಪಾನಿಲ್ವಾ? ಮರ್ತಿರ್ತಾನೆ ನೆನಪು ಮಾಡ್ಕೊಳಕ. ಯಾವಾಗಲೂ ನಿನ್ನ ಧ್ಯಾನದಲ್ಲೇ ಅವನಿ. ನಾನು ಅಷ್ಟೇ, ನೀವಲ್ಲಿ ಏನು ಮಾಡ್ತಾ ಇದ್ದೀರೋ ಏನು ಮಾಡ್ತಾ ಇರೋ ಅಂತ ಚಿಂತೆ ಮಾಡ್ತಾ ಇದ್ದೆ. ನಾನು ಅಷ್ಟೇ ಕಮ್ಮಿ. ನೀನು ತಿಂಡಿ ತಿಂದ್ಯಾ ಇಲ್ವಾ, ಪೂಜೆ ಮಾಡಿದ್ಯಾ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀನಿ. ಮತ್ತು ನೀವು ನನಗೆ ಫೋನೇ ಮಾಡಲಿಲ್ಲ, ನಾನೇ ಮಾಡಬೇಕಾಯ್ತು. ನಾನು ಫೋನ್ ಮಾಡಿದಾಗ ನಿನ್ನ ಬದಲು ಅವ್ವ ಎತ್ಕೊಂಡ್ಬಿಟ್ಟಿದ್ರೆ, ಆಮೇಲೆ ವನವಾಸ 14 ದಿನ ಬೇಡ 24 ದಿನ ಮಾಡು ಅಂದ್ಬಿಟ್ಟಿದ್ರೆ ನಾವು ಬದುಕಿರ್ತಿದ್ನಮ್ಮೆ. ಅದಕ್ಕೆ ನಿನ್ನ ಫೋನ್ಗೋಸ್ಕರ ಕಾಯ್ತಾ ಇದ್ದಿ, ಅದಕ್ಕೆ ಫೋನ್ ಮಾಡಲಿಲ್ಲ ಕಮ್ಮೆ. ಉನ್ನತ ಕಟ್ಟ ವಯಸ್ಸಲ್ಲದ ವಯಸ್ಸಿನಲ್ಲಿ ಸೆಂಚುರಿ ಗೌಡರು ಗಡ್ಡಪ್ಪಣ್ಣವರು ಫೇಮಸ್ ಆದಾಗೆ ಮದುವೆಗೆ ಇಷ್ಟು ವರ್ಷ ಆದಮೇಲೆ ಇವರಿಬ್ಬರು ಪ್ರೇಮಿಗಳ ನಮ್ಮನೆ ಮಾತಾಡ್ತಾರೆ. ಇದೆಲ್ಲ ನನಗೆ ಬೇಕಾ? ನನ್ನ ಎಕಡ ಬಾಬಣ್ಣ, ನಿಮ್ಮ ತಾವು ಮಾತಾಡಿ ನಂಗೆ ಸಾನೇ ಖುಷಿ ಆಯ್ತವನಿ. ನನಗೂ ಅಷ್ಟೇ ಕಮ್ಮಿ, ಶಾನೆ ಸಂತೋಷ ಆಯಿತು. ಕಟ್ಕೊಂಡ್ರದೆಲ್ಲ ಆಚೆಗೆ ಬಂದಂಗಾಯ್ತು. ಅಂದರೆ ಮನ್ಸಿನ ಮಾತು ಕಮ್ಮೆ. ಬಾಬಣ್ಣ, ರಾಕಿರಯ್ಯವ್ರು ನಿಮ್ಗೆ ಚೆನ್ನಾಗಿ ನೋಡ್ಕೊತಾ ಇದ್ದಾರಾ? ಯಾನ್ ನೋಡ್ಕೊಂಡ ನಮ್ಮೆ. ಇವತ್ತು ಅವ್ನು ಮಾಡಿರೋ ಕೆಲ್ಸಕ್ಕೆ ನನ್ನ ಮಾನ ಮರ್ಯಾದೆ 500 ರೂಪಾಯಿ ಸೇಲ್ ಆಗೋಯ್ತು. ಯಾನ್ ಹೇಳ್ತಾ ಇದ್ದೀರಿ?
ಇಷ್ಟ ಆಯ್ತು ಕಮ್ಮೆ. ಹಿಂಗೆಲ್ಲ ಮಾಡಿದ್ರು ಅವರು. ಫೋನ್ ಕೊಡಿ. ಕೊಟ್ಟಿರಮ್ಮೆ ತಕಪ್ಪ. ಹೇಳಿ ಪುಟ್ಟಕ್ಕ, ರಿಂಗ್ ಮಾಸ್ಟರ್ ಹತ್ರ ಮಾತಾಡಿ ಖುಷಿ ಆಯ್ತಾ? ನಮ್ಮ ಬಾಬಣ್ಣನ ಜೊತೆ ಮಾತಾಡಿ ಖುಷಿ ಆಯ್ತು. ಆದ್ರೆ ನೀವು ಮಾಡಿರೋ ಕೆಲಸಕ್ಕೆ ನನಗೆ ಕೋಪ ಬರ್ತದೆ. ನಿಮ್ಮಿಂದಾಗಿ ನಮ್ಮ ಬಾಬಣ್ಣನ ಮಾನ ಮರ್ಯಾದೆ ಹೋಯ್ತು. ಅದನ್ನ ನಾನು ಬೇಕು ಅಂತ ಮಾಡ್ಲಿಲ್ಲ. ಬೇಕು ಅಂತ ಮಾಡಿದ್ರು ಬೇಡ ಅಂತ ಮಾಡಿದ್ರು ಅದೆಲ್ಲ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮ್ಮ ಬಾಬಣ್ಣನ ಚೆನ್ನಾಗಿ ನೋಡ್ಕೋಬೇಕು. ಇಲ್ಲ ಅಂದ್ರೆ ಅಲ್ಲಿಗೆ ಬಂದು ಮಗನ ಮೇಲೆ ಹೊಡೆದ್ಬಿಡ್ತೀನಿ. ಮಧುರ ಅವರೇ, ಯಾರು ನೀವು? ನಮ್ಮನೆಗೆ ಯಾಕೆ ಬಂದಿದ್ದೀರಾ? ಗೌಡ್ರೆ, ಏನಿದು ಹೊಸ ಅವತಾರ? ಯಾಕೆ ಈ ರೀತಿ ಬಂದಿದ್ದೀರಾ? ಮಧುರ ಅವರೇ, ನಾನು ತಪ್ಪು ಮಾಡ್ರೆ ದಿಟ, ಅದಕ್ಕೆ ಕ್ಷಮೆ ಕೇಳ್ತೀನಿ. ಆದ್ರೆ ಪುಟ್ಮಲಿಯಿಂದ ದೂರ ಇರೋ ಶಿಕ್ಷಣ ತಪ್ಪಿಸಿ. ನಾನ್ ನಿಮಗ್ ಶಿಕ್ಷೆ ಕೊಟ್ಟಿರೋ ತರ ನನ್ನ ಹತ್ರ ಕ್ಷಮೆ ಕೇಳಿದ್ರೆ ಏನ್ ಪ್ರಯೋಜನ? ಹೋಗ್ ನಿಮ್ಮಮ್ಮನ ಹತ್ರ ಕ್ಷಮೆ ಕೇಳಿ. ಕ್ಷಮಿಸಿದ್ರೆ ಮನೇಲಿರಿ, ಇಲ್ಲ ಅಂದ್ರೆ ರಾಕಿಯವ್ರ ಮನೇಲೇ ಇರಿ. ನಮ್ಮ ಅವ್ವ ಒಪ್ಪಲ್ಲ. ನೀ ಅವಂತರ ಭೀಷ್ಮ ಪ್ರತಿಜ್ಞೆ ಇದ್ದಂಗೆ. ಆಟ ಅಂದ್ರೆ ಆಟ. ಅದಕ್ಕೆ ನೀವೇ ಒಂಚೂರು ಒಪ್ಸಿ. ನೀವ್ ಮಾಡಿರೋ ತಪ್ಪಿಗೆ ಇನ್ನೂ ಶಿಕ್ಷೆ ಅನುಭವಿಸ್ಬೇಕು. ಈಗಲೇ ನಿಮ್ಮಮ್ಮ ಏನಾದ್ರು ಮನೆಗ್ ಸೇರ್ಸ್ಕೊಂಡ್ಬಿಟ್ರೆ ಆ ಕೋಪಕ್ಕೆ ಪುಟ್ಮಲಿಯವ್ರಿಗೆ ನೀವೇನಾದ್ರು ಮಾಡ್ಬಿಟ್ರೆ ನಿಮ್ಗೆ ಅನುಮಾನ ಇದ್ರೆ ಅವಳಿ ಈಗಲೇ ಒಟ್ಟಿಗೆ ಚಾಪ್ ಹಾಕೊಂಡು ಚತ್ತೋಗ್ಬಿಡ್ತೀನಿ. ಯಾಕೆ? ನಾನ್ ಚೆನ್ನಾಗಿರೋದು ನಿಮಗೆ ಇಷ್ಟ ಇಲ್ವಾ? ನೀವ್ ಈ ಮನೇಲಿ ಸತ್ರೆ ನಾನೇ ನಿಮ್ನ ಕೊಲೆ ಮಾಡಿದೀನಿ ಅಂತ ಜೈಲಿಗೆ ಸೇರಿಸ್ತಾರೆ. ಅದೇ ನಿಮ್ ಪ್ಲಾನಾ? ಮಧುರವ್ರೆ, ನೀವು ಸೇರ್ಬೇಕಾಗಿರೋದು ಜೈಲಲ್ಲ, ನನ್ನ ಹೃದಯನ. ಏನಂದ್ರೆ? ಅಂತ ಅಪವಾದ ನಿಮ್ಮ ತಲೆ ಮೇಲೆ ಬರ್ತದೆ ಅಂದ್ರೆ ನಾ ಎರಡೂರು ಕೆರೆಗೆ ಬಿಡ್ಸೋಯ್ತೀನಿ. ಆದ್ರೆ ಸಾಯಕ್ಕೆ ಮುಂಚೆ ಪುಟ್ಮಲಿ ನೋಡಬೇಕು ಅಂತ ಆಸೆ ಆಯ್ತಾ ಅದೇ. ಆಸೆನೇ ಈಡೇರಿಸಿರಿ. ಗೌಡ್ರ, ಅಳೋದ್ ನಿಲ್ಸಿ. ನೀವು ಚೇಂಜ್ ಆಗಿದ್ದೀರಾ ಅನ್ನೋದಕ್ಕೆ ಇದೊಂದು ಮಾತು ಸಾಕು. ಅಂದ್ರೆ ನೀವು ನನ್ನ ಪರೀಕ್ಷೆ ಮಾಡಿದ್ರಿ? ಮಾಡ್ಲೇಬೇಕಲ್ವಾ? ಅಷ್ಟು ಸುಲಭವಾಗಿ ಯಾವ ಗಂಡಸನು ನಂಬಕ್ಕಾಗಲ್ಲ. ಆದ್ರೂ ನೀವು ಚೆನ್ನಾಗಿ ಆಕ್ಟ್ ಮಾಡ್ತೀರಾ. ಮಾಡ್ಲೇಬೇಕಲ್ಲ, ಒಟ್ಟಪಾಡು. ನಾವು ನಾಟಕ ಮಾಡೋ ವಂಶದವ್ರಲ್ಲ ಕಂಬುಡಿ. ಸರಿ, ಬನ್ನಿ ನಿಮ್ಮಮ್ಮನ ಹತ್ರ ಮಾತಾಡಿ ಮನೆಗೆ ಸೇರ್ಸೋ ವ್ಯವಸ್ಥೆ ಮಾಡ್ತೀನಿ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ ಮಧುರವ್ರೆ. ನಿಮ್ಮ ಫೋಟೋನ ದಿಂಬ್ ಕೆಳಗಿಟ್ಕೊತೀನಿ. ಅಂದ್ರೆ ನಾನು ಪುಟ್ಮಲ್ಲಿ ಒಂದೇ ರೂಮ್ನಲ್ವ ಮನಿ ಕಳೋದು. ಮನಿ ಕಳಕ್ಕಿಂತ ಮುಂಚೆ ನಿಮ್ಮ ಫೋಟೋನ ನೋಡ್ಬಿಟ್ಟು ಮನಿ ಕತ್ತೀನಿ ಅಂದಿ. ಈ ಓವರ್ ಆಕ್ಟಿಂಗ್ ಎಲ್ಲ ಬೇಡ, ಬನ್ನಿ ಹೋಗೋಣ. ಮಧು, ನೀನೇನ್ ರಿಸ್ಕ್ ತಗೋಬೇಡ. ನೀನ್ ಮಾಡ್ಬೇಕಾಗಿರೋ ಕೆಲಸನ ನಾನ್ ಮಾಡ್ತೀನಿ. ಬೇಡ ಮಧುರವ್ರೆ, ಅಣ್ಣಪ್ಪನವ್ರ ಮೇಲೆ ನಂಗೆ ನಂಬಿಕೆ ಇಲ್ಲ. ನೀವು ಬಂದು ನಮ್ಮ ಅವ್ನ ಮಾತಾಡಿ. ಗೌಡ್ರೆ, ನನ್ನ ಮೇಲೆ ನಂಬಿಕೆ ಇಲ್ವಾ? ನೀವೆಷ್ಟೋ ಸಲ ಕಷ್ಟದಲ್ಲಿದ್ದಾಗ ನಾನೆಲ್ವೇನ್ರಿ ನಿಮ್ಮನ್ನ ಬಚಾವ್ ಮಾಡಿದ್ದು? ಅದಕ್ಕೆ ಹೇಳೋದು ಅಕ್ಕಪಕ್ಕದವ್ರು ಸಹಾಯ ಮಾಡಬಾರ್ದು ಅಂತ. ಎದೆ ಹಾಲು ಕುಡ್ದಿರವ್ರೆ ಎದಕ್ಕೆ ಚೂರಿ ಹಾಕ್ಬೇಕಾದ್ರೆ ಇನ್ನು ನಿಮ್ಮನ್ನ ನಂಬಕಾತ? ನಾನು ಈ ಸ್ಥಿತಿಗೆ ಬಂದಾಗ ಎಂತೆಂತ ಮಾತಾಡಿದ್ರಿ ಅನ್ನೋದು ನನ್ನ ಕಿವಿಲಿ ಇನ್ನೂ ಗುಯಿ ಕೊಡ್ತಾ ಇದೆ. ಗೌಡ್ರೆ, ನಾನು ಇಷ್ಟೆಲ್ಲ ಮಾಡಿದ್ದು ನಿಮಗೆ ಬುದ್ಧಿ ಬರಲಿ ಅಂತ. ನೀವು ಅನುಭವಿಸಿರೋ ಕಷ್ಟ ನೋಡಿ ನಿಮ್ಮನ್ನು ಪುಟ್ಟಮಲ್ಲಿಯವ್ರನ್ನ ಒಂದು ಮಾಡಬೇಕು ಅಂತ ನಾನೇ ಬಂದಿದ್ದೀನಿ. ಹಾಗೆಲ್ಲ ಮಾತಾಡ್ಬಿಡಿ ಗೌಡ್ರೆ, ಬನ್ನಿ. ಹೌದು ಗೌಡ್ರೆ, ನನ್ಕಿಂತ ಚೆನ್ನಾಗಿ ಜಾನಿನೇ ಮಾತಾಡ್ತಾರೆ. ಇನ್ಫ್ಯಾಕ್ಟ್ ಕಾಲೇಜ್ ಡೇಸ್ ಅಲ್ಲಿ ಎಷ್ಟೋ ಲವರ್ಸ್ನ ಒಂದ್ ಮಾಡಿದ್ರು. ಆಗ್ಲಿಂದ ಅವರು ಮೀಡಿಯೇಟರ್ ಕೆಲಸ ಮಾಡ್ಕೊಂಡ್ ಬರ್ತಿದ್ರ. ಅದನ್ನ ಮುಂದುವರ್ಸ್ಕೊಂಡು ಹೋಗಿರೋ ಇವತ್ತು ವರ್ಲ್ಡ್ ಫೇಮಸ್ ಆಗ್ಬಿಟ್ರಪ್ಪ. ಯಾವ ಫೇಮಸ್ ಆಗೋದು ಬೇಕಾಗಿಲ್ಲ, ನಿಮ್ಮನ್ನ ನಿಮ್ಮ ಮನೆಗೆ ತಲುಪಿಸಿದ್ರೆ ಅಷ್ಟೇ ಸಾಕು. ನಿಮ್ಮನ್ನ ನೋಡಿದ ಕೂಡಲೇ ಪುಟ್ಟಮಲ್ಲಿಯವ್ರ ಕಣ್ಣಲ್ಲಿ ಖುಷಿ ಕಾಣುತ್ತಲ್ಲ, ಅದ್ರ ಮುಂದೆ ಯಾವುದು ದೊಡ್ಡದಲ್ಲ. ಅಣ್ಣಪ್ಪನವ್ರೆ, ನಿಮ್ಮನ್ನ ನಾನು ಯಾನ ಅನ್ಕೊಂಡ್ಬಿಟ್ಟಿದ್ದಿ. ಅಂಬಿಗ ವಿಷ್ಣು ಸಿಕ್ತಷ್ಟು ಖುಷಿ ಆಗ್ಬಿಡ್ತು. ಅಣ್ಣಪ್ಪನವ್ರೆ, ನಿಮ್ಮನ್ನ ಒಂದೇ ಒಂದ್ಸತಿ ತಬ್ಕೋಬೇಕು ಅನಿಸ್ತದೆ. ತಬ್ಕಳ್ಯ. ಬನ್ನಿ ಗೌಡ್ರೆ. ಅಣ್ಣಪ್ಪನವ್ರೆ, ಗೌಡ್ರೆ, ನಾನು ನಿಮ್ಮ ಪಾಲಿನ ವಿಷ್ಣು ಅಲ್ಲ, ತೂಗುದೀಪ. ಯಾಕಂದ್ ಕೂಸು ಅಳ್ತಾ ಇದೆ? ನೀನು ಈ ಅಟ್ಟಿ ನಂದ ದೀಪ. ನೀನ್ ಹತ್ರ ಈ ಅಟ್ಟಿಗೆ ಒಳ್ಳೇದಾಗಕ್ಕಿಲ್ಲ. ಅತ್ಯವ ಬತ್ತಿನೇ ಇಲ್ದೆ ದೀಪ ಹೆಂಗುರ್ದದ ಹೇಳಿ. ನಮ್ಮ ಬಾಬಣ್ಣ ಇಲ್ದರೆ ಜೀವನ ಕತ್ಲೆ ಆಗ್ಬಿಟ್ಟದೇನೆ. ನನ್ಗೆ ನಿನ್ ಕಷ್ಟ ಅರ್ಥ ಆಯ್ತದೆ. ಆದ್ರೆ ಅವ್ನು ನಿನ್ ಮೇಲೆ ಕೈ ಮಾಡಿದಕ್ಕೆ ಬುದ್ಧಿ ಬರ್ಲಿ ಅಂತ ಈ ಶಿಕ್ಷೆ ಕೊಟ್ಟಿವ್ನಿ. ಅತ್ಯವ ಹಂಗೆಲ್ಲ ಮಾಡ್ಬೇಡಿ. ಬಾಬಣ್ಣ ಇಲ್ದೆ ನಾ ಬದುಕಿರಕ್ ಆಗಲ್ಲ. ಈಗ್ಲೇ ಹೋಗಿ ನಿಮ್ ಬಗ್ಗೆ ಹೇಳಿ ಅವ್ರನ್ನ ಅಟ್ಟಿ ಕರ್ಕೊಬತ್ತೀನಿ. ಬೇಡ ಕಣ್ಕೊಕ್ಕುಸು. ಅವನ್ಗೆ ನಾನು ಕೊಟ್ಟಿರೋ ಶಿಕ್ಷೆಗೆ ನೀನ್ ಯಾಕೆ ಅವನ್ ದಂಡಕ್ಕೆ ಹೋಗ್ತಿ? ನಾನೇ ಅವನ್ನ ಕರ್ಕೊಂಡು ಬಂದು ನಿನ್ ದಂಡಕ್ಕೆ ಬಿಡ್ತೀನಿ. ನೀವಿಬ್ರು ಚೆನ್ನಾಗಿರಿ. ಹಂಗಂದ್ರೆ ಆಂಟಿ, ನೀವೇನು ತೊಂದರೆ ತಗೋಬೇಡಿ, ನಿಮ್ಮ ಆಸೆನ ನಾನು ಪೂರೈಸ್ತೀನಿ. ಯೋ ನಾಲಾಯ್ಕು, ಏನ್ ಹೇಳ್ತಾ ಇದೆ? ನನ್ನ ಆಸೆನ ನೀನ್ ಪೂರೈಸ್ತೀಯ? ನಿಮ್ಮ ಮಗನ್ನ ಕರ್ಕೊಂಡ್ಬಂದು ಇವ್ರಿಬ್ರನ್ನ ಒಂದು ಮಾಡೋ ಪ್ರಯತ್ನ ಮಾಡ್ತೀನಂದ್ರಲ್ಲ, ಆ ಆಸೆನ ನೆರವೇರಿಸ್ತೀನಿ ಅಂದೆ. ಚಂದನವ್ರೆ, ಯಾನ್ ಹೇಳ್ತಾ ಇದ್ದೀರಿ?
ಅವ್ವ ನನ್ನ ತಪ್ಪಾಯ್ತು, ಕ್ಷಮಿಸ್ಬಿಡು. ನೀನು ಕ್ಷಮೆ ಕೇಳಬೇಕಾಗಿರೋದು ನಂತವ ಅಲ್ಲ, ನನ್ನ ಸೊಸೆ ತವ. ಇವಳು ಕ್ಷಮಿಸಿದ್ರೆ ನಾನು ಕ್ಷಮಿಸ್ತೀನಿ. ಆಮೇಲೆ ಪುಟ್ಮಲಿ ನನ್ನ ಕ್ಷಮಿಸ್ಬಿಡಮ್ಮೆ. ಜೀವನದಲ್ಲಿ ಯಾವತ್ತೂ ನಿನ್ನ ಮೇಲೆ ಕೈ ಮಾಡಲ್ಲ. ಬಾಬಣ್ಣ ಹಿಂಗೆಲ್ಲ ಮಾತಾಡ್ಬೇಡಿ, ನಂಗೆ ಪೈ ಆಯ್ತದೆ. ಪುಟ್ಮಲ್ಲಿ ಅವರದು ಪೈ ಅಲ್ಲ, ಶೈ. ಹಿಡಿದ್ರಿ ಚಾಡ, ನಂಗೆ ನಾಚಿಕೆ ಆಯ್ತದೆ. ನೀನು ಹಿಂಗೆ ನಾಚಿಕೆ ಪಟ್ಕೊಂಡಿದ್ದಕ್ಕೆ ಇವನು ನಾಚಿಕೆ ಬಿಟ್ಟು ಇಂಥ ಕೆಲಸ ಮಾಡಿರೋದು. ಇನ್ನು ಮುಂದೆ ನೀನು ಇಂಥ ತಪ್ಪು ಮಾಡಿದ್ರೆ ನಿನ್ನನ್ನು ಅಟ್ಟಿಯಿಂದ ಆ ಕಡೆ ಕಳ್ಸಲ್ಲ, ಭಕ್ತ ಕುಂಬಾರ ಅಂತಾರೆ, 2 ಕೈನ ಕತ್ತರಿಸಾಕ್ಬಿಡ್ತೀನಿ. ಅವ್ವ ಮಾಡ್ರೆ ತಪ್ಪನೆ ಮಾಡಕ್ ನನ್ಗೇನು ತಲೆ ಕೆಟ್ಟೋಗಿದ್ದ. ಇನ್ಮೇಲೆ ಎಷ್ಟೇ ಕೋಪ ಬಂದ್ರು ತಡ್ಕೊಂಡು ಪುಟ್ಮಲಿ ಜೊತೆ ಸಂಸಾರ ಮಾಡ್ಕೊಂಡಿರ್ತೀನಿ. ಎಲ್ಲ ನಾವು ಅಂದ್ಕೊಂಡಂಗೆ ಆಯ್ತು. ಎಲ್ಲಿ ನೀವು ಇವ್ರನ್ನ ಮನೆಗೆ ಸೇರಿಸ್ಕೊಳಲ್ವೋ, ಈ ಕತೆ ಎಲ್ಲಿ ಪ್ಯಾಥೋ ಎಂಡಿಂಗ್ ಆಗ್ಬಿಡುತ್ತೋ ಅನ್ಕೊಂಡಿದ್ದೆ. ಒಟ್ನಲ್ಲಿ ಹ್ಯಾಪಿ ಎಂಡಿಂಗೇ ಆಯ್ತು. ಅವಯ್ ಎಲ್ಲ ಸರಿ ಹೋಯ್ತಲ್ಲ, ಈಗಲಾದ್ರೂ ಜುಟ್ಟು ಕಟ್ಕೊಂಡ್ ಹೋಗು. ಜುಟ್ಟು ಕಟ್ಟೋದೇನುಡ, ಹೂವೇ ಮುಡ್ಕೊಂಡು ಬರ್ತೀನಿ ಇರು. ಪುಟ್ಮಲಿ ಅವರೇ, ಈ ಖುಷಿನಾ? ಹ್ಞೂ ಚಂದನವ್ರೆ, ಬೋ ಸಂತೋಷ ಆಯ್ತು ಅನ್ನಿ. ಇದಕ್ಕೆಲ್ಲ ಕಾರಣ ನೀವೇ. ನೀವು ನಮ್ಮ ಪಾಲಿಂದ ಯಾವ್ರು? ಅಯ್ಯಯ್ಯೋ, ನಾನು ದೇವರಲ್ಲ, ನಿಮ್ಮ ಭಕ್ತ. ಅಂದ್ರೆ ದೇವ್ರ ಭಕ್ತ ಅಂದೆ. ಅತ್ಯವ ಈಗ ನೋಡಿ ಬೋ ಪಸಂದ ಕಾಣ್ತಿದ್ದೀರಿ. ಇನ್ಯಾವತ್ತೂ ಮುಡಿ ಬಿಡಕ್ ಹೋಗ್ಬೇಡಿ. ಇನ್ ಮುಂದೆ ಯಾವತ್ತೂ ಹಿಂಗೆ ಇರ್ತೀನಿ. ಆದ್ರೆ ಇವಂತವ ಓಸಿ ಹುಷಾರಾಗಿರೋ. ಮರ್ತಿದ್ದೆ. ಗೌಡ್ರೆ, ತಗೊಳ್ಳಿ ನಿಮ್ ಬುರ್ಕ. ಇದ್ಯಾವ್ದುಡ ಬುರ್ಕ? ಅದು ನಮ್ ಗೌಡ್ರಿಗೆ ಮಧುನ ನೋಡ್ದೆ ಇರಕ್ ಆಗ್ಲಿಲ್ವಂತೆ. ಐ ಮೀನ್ ನನ್ನ ಮಧುನ ನೋಡ್ದೆ ಇರಕ್ ಆಗ್ಲಿಲ್ವಂತೆ. ಅದಕ್ಕೆ ನಮ್ಮನ್ನ ನೋಡಕ್ಕೆ ಅಂತ ಬುರ್ಕ ಹಾಕೊಂಡ್ ಬಂದಿದ್ರು. ನನ್ಗೆ ಯಾಕೆ ಅಂತ ಅವ್ರು ಕೊಟ್ಬಿಟ್ಟೆ. ಪುನಃ ಮುಡಿ ಬಿಟ್ಬಿಟ್ಟ. ದನ ಕಾಯೋನೆ, ನಿನ್ ಹೆಂಡತಿ ನಿನ್ ಕೊರಗಲ್ಲಿದ್ರೆ ನೀನ್ ಅವಳನ್ನ ನೋಡಕ್ಕೆ ವೇಷ ಹಾಕೊಂಡು ಬರೋದ್ ಬಿಟ್ಟು ಇವ್ರನ್ನ ನೋಡಕ್ಕೆ ವೇಷ ಹಾಕೊಂಡು ಹೋಗಿದ್ಯಾ? ಇದೇನ ನೀನ್ ಇವಳ ಮೇಲೆ ಇಟ್ಟಿರೋ ಪ್ರೀತಿ? ನೀನ್ ಮಾಡಿರೋ ತೆಪ್ಪಿಗೆ 1 ತಿಂಗಳು ನೀನ್ ಈ ಅಟ್ಟಿಗೆ ಬರಂಗಿಲ್ಲ.